ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರೀತಿಯ ವೀಕ್ಷಕರೇ, ನಾನು ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ವಿಶೇಷವಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಇತಿಹಾಸವನ್ನು, ಅಂದರೆ ಇಲ್ಲಿ ಕರ್ನಾಟಕದ ಚರಿತ್ರೆ ಮತ್ತು ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂತಹ ರಾಜವಂಶಗಳು ಹಾಗೂ ಕರ್ನಾಟಕವನ್ನು ಆಡಳಿತಾತ್ಮಕವಾಗಿ ಎಷ್ಟು ವಿಭಾಗಗಳನ್ನಾಗಿ ಮಾಡ್ತಾರೆ, ಆ ವಿಭಾಗಗಳು ಯಾವುವು ಮತ್ತು ಆ ವಿಭಾಗದಲ್ಲಿ ಯಾವುದು ಪ್ರಮುಖವಾಗಿದೆ, ಮುಖ್ಯವಾಗಿರುವಂಥದ್ದು. ಅದು ಸಾಹಿತ್ಯ ಆಗಿರ್ಬೋದು, ಕಲೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಅಥವಾ ಪ್ರಾಕೃತಿಕವಾಗಿ ಅಲ್ಲಿ ಬೆಳೆಯುವಂತಹ ಬೆಳೆಗಳು ಮತ್ತು ವಾಸಿಸುವಂತಹ ಪ್ರಾಣಿಗಳು, ಈ ಒಂದು ವಿಷಯದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಇದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಾವೀಗ ಗಮನಿಸೋಣ ಬನ್ನಿ. ಅದಕ್ಕಿಂತ ಮೊದಲು ಈ ವಿಡಿಯೋವನ್ನು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಕರ್ನಾಟಕ ನಮ್ಮ ಈ ಭಾರತ ದೇಶದಲ್ಲಿ ಒಂದು ಪ್ರಮುಖ ಮತ್ತು ಒಬ್ಬ ದೊಡ್ಡ ರಾಜ್ಯಗಳಲ್ಲಿ ಒಂದು ರಾಜ್ಯವಾಗಿ ನಾವು ಗುರುತಿಸ್ತೀವಿ. ನಮ್ಮ ಈ ಕರ್ನಾಟಕ ರಾಜ್ಯಕ್ಕೆ ಸುಮಾರು 2000 ವರ್ಷಗಳಷ್ಟು ಇತಿಹಾಸ ಇರುವುದನ್ನು ನಾವು ಕಾಣ್ತೇವೆ. ಈ ಕರ್ನಾಟಕ ರಾಜ್ಯವನ್ನು ಆಡಳಿತಾತ್ಮಕವಾಗಿ 4 ವಿಭಾಗಗಳನ್ನಾಗಿ ನಾವು ಮಾಡ್ತೇವೆ. ಅದರಲ್ಲಿ ಮೊದಲನೇದು ಬೆಂಗಳೂರು ವಿಭಾಗ. ಬೆಂಗಳೂರು ವಿಭಾಗ. ಈ ಬೆಂಗಳೂರು ವಿಭಾಗದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಮತ್ತು ಸಂಪೂರ್ಣವಾಗಿ ನಾನು ಇಲ್ಲಿ ತಿಳಿಸ್ಕೊಳ್ತೇನೆ. ಬಹಳ ಇಂಟ್ರೆಸ್ಟ್ ಆಗಿರುತ್ತದೆ. ಮತ್ತು ನಿಮಗೆ ಏನು ಸಮಾಜ ವಿಜ್ಞಾನದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮುಂದೆ ಈ ಶಿಕ್ಷಕರ ಒಂದು ಆಯ್ಕೆಯ ಪರೀಕ್ಷೆಯಲ್ಲಿ ಈ ಪ್ರಶ್ನೆಗಳನ್ನು ಹೆಚ್ಚು ಕೇಳುವ ಸಾಧ್ಯತೆ ಇದೆ. ಹಾಗಾಗಿ ಇವುಗಳು ನಿಮಗೆ ಉಪಯುಕ್ತ ಆಗುತ್ತೆ ಮತ್ತು ನಿಮಗೆ ಸಹಾಯ ಆಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ಬೆಂಗಳೂರು ವಿಭಾಗ. ಈ ಬೆಂಗಳೂರು ವಿಭಾಗದಲ್ಲಿ ಒಟ್ಟು 9 ಜಿಲ್ಲೆಗಳು ನಾವು ನೋಡ್ತೀವಿ. 9 ಜಿಲ್ಲೆಗಳನ್ನು ನಾವು ಕಾಣ್ತೀವಿ. ಅವುಗಳು ಯಾವುದು ಅಂತಂದರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮೀಣ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಚಿತ್ರದುರ್ಗ, ತುಮಕೂರು, ದಾವಣಗೆರೆ ಮತ್ತು ಶಿವಮೊಗ್ಗ. ಈ 9 ಜಿಲ್ಲೆಗಳು ಬೆಂಗಳೂರು ವಿಭಾಗಕ್ಕೆ ಸೇರಿದ್ದಾವೆ. ಇದರ ಚಾರಿತ್ರಿಕ ಹಿನ್ನೆಲೆಯನ್ನು ನಾವು ನೋಡೋದಾದರೆ, ಅಂದರೆ ಈ ಬೆಂಗಳೂರು ವಿಭಾಗದಲ್ಲಿ ಈ ಒಂದು ಚಾರಿತ್ರಿಕವಾಗಿ ನಾವು ನೋಡೋದಾದರೆ, ಇತಿಹಾಸದಲ್ಲಿ ಯಾರ್ಯಾರು ಬಂದು ಹೋಗಿದ್ದಾರೆ ನೋಡೋದಾದರೆ, ಮೊದಲು ಈ ವಿಭಾಗವನ್ನು ಆಳಿದಂತಹ ರಾಜವಂಶ ಯಾವುದು ಅಂತಂದರೆ ಗಂಗ ರಾಜವಂಶರು ಇದನ್ನು ಆಳ್ವಿಕೆ ಮಾಡ್ತಾರೆ. ಅಂದರೆ ಗಂಗರು ಈ ಒಂದು ವಿಭಾಗವನ್ನು ಆಳ್ವಿಕೆ ಮಾಡಿರೋದನ್ನು ನಾವು ನೋಡ್ತೀವಿ. ಈ ಗಂಗರ ರಾಜಧಾನಿ ಯಾವುದಾಗಿತ್ತು ಅಂತಂದರೆ ಕುವಲಾಲಪುರ, ಅಥವಾ ಈಗಿನ ಕೋಲಾರ ಏನಿದೆ, ಆ ಕೋಲಾರ ಎಂಬುದು ಅವರು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಗಂಗರು ಆಳ್ವಿಕೆಯನ್ನು ಮಾಡ್ತಾಯಿದ್ರು. ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಕೋಲಾರದ ಹಿಂದಿನ ಹೆಸರು ಏನು ಅಂದರೆ ಕುವಲಾಲಪುರ, ಅಥವಾ ಕುವಲಾಲಪುರ ಅಂತ ಈಗ ಯಾವ ನಗರವನ್ನು ಕರೆಯುತ್ತೇವೆ, ಅಥವಾ ಅದರ ಈಗಿನ ಹೆಸರೇನು ಅಂತಲೂ ಕೂಡ ಕೇಳುವ ಸಾಧ್ಯತೆ ಇದೆ. ನಂತರ ಈ ಒಂದು ವಿಭಾಗವನ್ನು ಆಳ್ವಿಕೆ ಮಾಡಿದಂತಹ ರಾಜವಂಶಸ್ಥರು ಯಾರು ಅಂತಂದರೆ ಚೋಳರು, ಹೊಯ್ಸಳರು, ವಿಜಯನಗರ, ಮರಾಠರು, ಮೈಸೂರು ಒಡೆಯರು, ಆದಿಲ್ ಶಾಹಿಗಳು ಇನ್ನೂ ಪ್ರಮುಖ ರಾಜವಂಶಸ್ಥರು ಈ ವಿಭಾಗವನ್ನು ಆಳ್ವಿಕೆ ಮಾಡ್ತಾರೆ. ಈ ರಾಜವಂಶಸ್ಥರ ಈ ರಾಜ ಸಾಮ್ರಾಜ್ಯಗಳಷ್ಟೇ ಅಲ್ಲದೇ ಕೆಲವು ಪ್ರಮುಖ ಪಾಳೆಗಾರರು ಕೂಡ ಈ ವಿಭಾಗದಲ್ಲಿ ನಾವು ಕಾಣ್ತೀವಿ. ಅಂಥದ್ರಲ್ಲಿ ಕೆಳದಿ, ಚಿತ್ರದುರ್ಗ, ಯಲಹಂಕ, ಚಿಕ್ಕಬಳ್ಳಾಪುರ ಪಾಳೆಗಾರರು ಇದನ್ನು ಆಳ್ವಿಕೆ ಮಾಡ್ತಾರೆ. ಇನ್ನು ಮುಂತಾದ ಪಾಳೆಗಾರರನ್ನು ನಾವು ಇಲ್ಲಿ ಗುರುತಿಸಬಹುದು. ಇನ್ನು ಈ ಬೆಂಗಳೂರು ವಿಭಾಗದ ಪ್ರಾಕೃತಿಕ ಸಂಪನ್ಮೂಲಗಳನ್ನು ನಾವು ನೋಡೋದಾದರೆ, ಯಾವ ಪ್ರಾಕೃತಿಕ ಏನೇನು ಸಂಪನ್ಮೂಲಗಳಲ್ಲಿ ದೊರೀತಾವೆ ಅಂತ ನಾವು ನೋಡೋದಾದರೆ, ಇದು ಮೂಲತಃ ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿರುವಂತಹ ಒಂದು ಪ್ರದೇಶವಾಗಿದೆ. ಅತ್ಯಂತ ಉಷ್ಣವನ್ನು ಹೊಂದಿರುವಂತಹ ಜಿಲ್ಲೆ ಈ ಒಂದು ಬೆಂಗಳೂರು ವಿಭಾಗದಲ್ಲಿ ಅಂತಂದರೆ
ಗಂಗರ ಮೊದಲ ರಾಜಧಾನಿ ಅಂತ ಎನಿಸ್ಕೊಂಡಿರುವಂತಹ ಕೋಲಾರ. ಈ ಕೋಲಾರದಲ್ಲಿ ಅತಿ ಹೆಚ್ಚು ಉಷ್ಣವಲಯವನ್ನು ಹೊಂದಿರುವಂಥದ್ದು ನಾವು ನೋಡ್ತೀವಿ. ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಆಗಿದೆ ಈ ಒಂದು ವಿಭಾಗದಲ್ಲಿ. ಮತ್ತು ಚಿತ್ರದುರ್ಗ ಅತಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶ. ಉಳಿದ ಜಿಲ್ಲೆಗಳಲ್ಲಿ ಸಾಧಾರಣವಾಗಿ ಮಳೆ ಆಗುವಂಥದ್ದು ನಾವು ನೋಡ್ತೀವಿ. ಇನ್ನು ಇಲ್ಲಿ ಪ್ರಮುಖವಾಗಿ ಹರಿಯುವಂತಹ ನದಿಗಳನ್ನು, ಇದು ಬಹಳ ಮುಖ್ಯವಾಗಿ ಕೇಳ್ತಾರೆ, ಯಾವ ವಿಭಾಗದಲ್ಲಿ ಅಥವಾ ಯಾವ ಜಿಲ್ಲೆಯಲ್ಲಿ ಹರಿತಾ ಇದೆ ಅಂತೇಳಿ. ಈ ವಿಭಾಗದಲ್ಲಿ ಹರಿಯುವಂಥ ಜಿಲ್ಲೆಗಳು ಯಾವುದು ಅಂದರೆ ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ವೇದಾವತಿ, ಶಿಂಷಾ, ತುಂಗಭದ್ರಾ, ಶರಾವತಿ, ವಂದ ಮುಂತಾದ ಈ ನದಿಗಳು ಇಲ್ಲಿ ಈ ಒಂದು ವಿಭಾಗದಲ್ಲಿ ಹರಿತವೆ. ವಿಶ್ವವಿಖ್ಯಾತವನ್ನು ಪಡೆದಿರುವಂತಹ ಜೋಗ ಜಲಪಾತವು ಕೂಡ ಇದೇ ವಿಭಾಗದಲ್ಲಿ ನಾವು ಕಾಣ್ತೀವಿ. ಅಷ್ಟೇ ಅಲ್ಲ, ಕೋಲಾರದ ಚಿನ್ನದ ಗಣಿ ಜಗತ್ಪ್ರಸಿದ್ಧ ಆಗಿರುವಂಥದ್ದು ಕೂಡ ವಿಶೇಷವಾಗಿದೆ. ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಕಬ್ಬಿಣದ ಅದಿರು ನಿಕ್ಷೇಪಗಳನ್ನು ನಾವು ಕಾಣಬಹುದು. ಚಿತ್ರದುರ್ಗದಲ್ಲಿ ತಾಮ್ರದ ಗಣಿಗಳನ್ನು ಕೂಡ ನಾವು ನೋಡ್ತೇವೆ. ಅಷ್ಟೇ ಅಲ್ಲದೆ ಅರಣ್ಯಗಳಿಗೆ ಸಂಬಂಧಪಟ್ಟಂತೆ ಮತ್ತು ವನ್ಯಪ್ರಾಣಿಗಳು, ರಾಷ್ಟ್ರೀಯ ಉದ್ಯಾನವನಗಳು ಈ ಒಂದು ವಿಭಾಗದಲ್ಲಿ ಯಾವುದ್ಯಾವುದಿದೆ ಅಂತಂದರೆ ನಿತ್ಯ ಹರಿದ್ವರ್ಣ ಹಾಗೂ ಎಲೆ ಉದುರುವಂತಹ ಕಾಡುಗಳನ್ನು ನಾವು ಈ ವಿಭಾಗದಲ್ಲಿ ನೋಡ್ತೀವಿ. ಅಂದರೆ ಪ್ರತಿನಿತ್ಯ ಸದಾ ಹಸಿರಾಗಿರುವಂತಹಗಳು, ಎವರ್ಗ್ರೀನ್ ಫಾರೆಸ್ಟ್ ಅಂತ ಹೇಳ್ತೀವಿ, ಅವುಗಳು ಮತ್ತು ಎಲೆ ಉದುರುವಂತಹ ಒಂದು ಕಾಡುಗಳನ್ನು ನಾವು ಈ ವಿಭಾಗದಲ್ಲಿ ನೋಡ್ತೇವೆ. ಸಹ್ಯಾದ್ರಿ ಪರ್ವತ ಶ್ರೇಣಿಯು ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಹಾದು ಹೋಗುವಂಥದ್ದು ಕೂಡ ವಿಶೇಷವಾಗಿದೆ. ಅತಿ ಎತ್ತರದ ಬೆಟ್ಟ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಹಾಲು ರಾಮೇಶ್ವರ ಗುಡ್ಡ ಅನ್ನೋದು ವಿಶೇಷವಾಗಿರುವಂಥದ್ದು. ಇದನ್ನು ಕೂಡ ಪ್ರಶ್ನೆಯನ್ನು ಕೇಳಬಹುದು. ಕರ್ನಾಟಕದಲ್ಲಿ ಅತಿ ಎತ್ತರವಾದಂಥ ಗುಡ್ಡ ಎಲ್ಲಿ ಕಂಡು ಬರ್ತದೆ ಅಂದರೆ ಚಿತ್ರದುರ್ಗದಲ್ಲಿರುವಂಥದ್ದು ರಾಮೇಶ್ವರ ಗುಡ್ಡ. ಕವಲೇದುರ್ಗ, ಚಂದ್ರಗುತ್ತಿ, ಕೊಡಚಾದ್ರಿ, ನಂದಿದುರ್ಗ ಇತ್ಯಾದಿ ದುರ್ಗಗಳು ಅಥವಾ ಗುಡ್ಡದ ಬೆಟ್ಟಗಳನ್ನು, ಪರ್ವತಗಳನ್ನು ನಾವು ಈ ವಿಭಾಗದಲ್ಲಿ ಕಾಣ್ತೇವೆ. ಮತ್ತು ಇಲ್ಲಿ ಬೆಳೆಯುವಂತಹ ಮರಗಳು ಯಾವುದ್ಯಾವುದು ಕಾಡುಗಳಲ್ಲಿ ಅಂತಂದರೆ ಬಿದಿರು, ಆಲ, ಹುಣಸೆ, ಶ್ರೀಗಂಧ, ದಿಂಡಿಗ, ತೇಗ, ಜಾಲಿ, ಮಾವು, ಬೇವು ಈ ಮರಗಳು ಹೆಚ್ಚಿಗನ್ನು ನಾವು ಕಾಣ್ತೇವೆ. ಮತ್ತು ಇಲ್ಲಿ ಇರುವಂತಹ ಪ್ರಾಣಿಗಳು ಈ ಒಂದು ವಾಯುಗುಣಕ್ಕೆ ಹೊಂದಿಕೊಂಡು ಇಲ್ಲಿ ವಾಸಿಸುವಂಥ ಪ್ರಾಣಿಗಳನ್ನು ನಾವು ನೋಡೋದಾದರೆ ಕಾಡುಬೇಕು, ಹುಲಿ, ಚಿರತೆ, ಕಾಡೆಮ್ಮೆ, ಜಿಂಕೆ, ಕಾಡು ಹಂದಿ, ತೋಳ ಇತ್ಯಾದಿ ಪ್ರಾಣಿಗಳು ಈ ಒಂದು ಪ್ರದೇಶದಲ್ಲಿ ವಾಸ ಮಾಡೋದನ್ನು ನಾವು ಕಾಣ್ತೇವೆ. ಇನ್ನು ಇಲ್ಲಿ ಪ್ರಮುಖವಾಗಿ ಈ ವಿಭಾಗದಲ್ಲಿ ಪ್ರಮುಖವಾಗಿ ಕಾಣಬರುವಂತಹ ಧಾಮಗಳು ಪಕ್ಷಿಧಾಮಗಳಾಗಿರ್ಬೋದು ಅಥವಾ ವನ್ಯಧಾಮಗಳಾಗಿರ್ಬೋದು. ಅವುಗಳು ಯಾವುದು ಅಂದರೆ ಜೋಗಿಮಟ್ಟಿ ಚಿತ್ರದುರ್ಗದಲ್ಲಿರುವಂಥದ್ದು, ಬನ್ನೇರುಘಟ್ಟ ಬೆಂಗಳೂರಿನಲ್ಲಿರುವಂಥದ್ದು, ಭದ್ರಾ ವನ್ಯಮೃಗ ಧಾಮ ಶಿವಮೊಗ್ಗ, ಗುಡವಿ ಪಕ್ಷಿಧಾಮ ಶಿವಮೊಗ್ಗ, ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ, ಕಗ್ಗಲಡು ಪಕ್ಷಿಧಾಮ ತುಮಕೂರು, ರಾಮದೇವರ ಬೆಟ್ಟ ರಣಹದ್ದು ಸಂರಕ್ಷಣಾ ಧಾಮ ರಾಮನಗರ, ಜಯಮಂಗಲ ಕೃಷ್ಣಮೃಗ ವನ್ಯಧಾಮ ತುಮಕೂರು ಈ ಪ್ರಮುಖ ಧಾಮಗಳನ್ನು ವನ್ಯಧಾಮಗಳನ್ನು ನಾವು ಕಾಣ್ತೀವಿ. ಮತ್ತು ವಿಶೇಷವಾಗಿ ಕೃಷಿಗೆ ಸಂಬಂಧಪಟ್ಟಂತೆ ಈ ವಿಭಾಗದಲ್ಲಿ ಏನೆಲ್ಲ ಬೆಳೀತಾರೆ ಅಂತಂದರೆ ಈ ವಿಭಾಗದ ಪ್ರಮುಖ ಕಸುಬೆ ಇಲ್ಲಿ ಕೃಷಿಯನ್ನು ನಾವು ನೋಡ್ತೀವಿ. ಮಳೆ ಆಧಾರಿತ ಬೇಸಾಯ ಹೆಚ್ಚಾಗಿರುವಂಥದ್ದು. ಇಲ್ಲಿ ಕೊಳವೆ ಬಾವಿಗಳು ಮತ್ತು ನೀರಾವರಿ ಒಂದು ಯೋಜನೆಗಳು ಕಡಿಮೆ ಇರೋದ್ರಿಂದ ಮಳೆಯನ್ನು ಹೆಚ್ಚಿಗೆ ಆಧಾರವನ್ನಾಗಿಟ್ಕೊಂಡು ಬೆಳೆಗಳನ್ನು ಬೆಳೀತಾರೆ. ಮರಳು ಮಿಶ್ರಿತ ಕೆಂಪು ಮಣ್ಣು ಈ ವಿಭಾಗದಲ್ಲಿ ಹೆಚ್ಚು ಕಂಡು ಬರ್ತದೆ. ಇಲ್ಲಿ ಬೆಳೆಯುವಂತಹ ಬೆಳೆಗಳು ಪ್ರಮುಖ ಬೆಳೆಗಳಂದರೆ ರಾಗಿ, ಮೆಕ್ಕೆಜೋಳ, ಅಡಕೆ, ಹತ್ತಿ, ಕಬ್ಬು ಮುಂತಾದ ಬೆಳೆಗಳು ಪ್ರಮುಖವಾಗಿ ನಾವು ಕಾಣ್ತೀವಿ. ಇನ್ನು ವಾಣಿಜ್ಯ ಬೆಳೆಗಳು ಯಾವುದ್ಯಾವುದು ಅಂತಂದರೆ ತೆಂಗು, ಅಡಕೆ, ಹತ್ತಿ, ಕಬ್ಬು ಇವುಗಳು ಹೆಚ್ಚು ವಾಣಿಜ್ಯ ಬೆಳೆಗಳನ್ನು ನಾವು ನೋಡ್ತೀವಿ. ಹಣ್ಣುಗಳನ್ನು ಯಾವ್ಯಾವ್ದು ಬೆಳೀತಾರೆ ಈ ವಿಭಾಗದಲ್ಲಿ ಅಂದರೆ ಸಪೋಟ, ಪಪ್ಪಾಯ, ಹಲಸು, ಕಿತ್ತಳೆ, ಬಾಳೆ ಹಣ್ಣುಗಳನ್ನು ಹೆಚ್ಚಾಗಿ ಬೆಳೀತಾರೆ. ಹಿಪ್ಪನೇರಳೆ ಕೂಡ ಇಲ್ಲಿ ನಾವು ನೋಡ್ಬೋದು. ಯಾಕೆ ಅಂತಂದರೆ ರಾಮನಗರ ಮತ್ತು ಕೋಲಾರ ರೇಷ್ಮೆಗೆ ವಿಶೇಷವಂತ ಹೆಸರು ಪಡೆದಿರುವಂಥದ್ದು. ಹಾಗಾಗಿ ಹಿಪ್ಪನೇರಳೆ ಕೂಡ ಹೆಚ್ಚು ಇಲ್ಲಿ ಬೆಳೆಯುವಂಥದ್ದು ನಾವು ನೋಡ್ತೀವಿ. ಇನ್ನು ಆಹಾರಕ್ಕಾಗಿ ಇಲ್ಲಿ ಯಾವುದನ್ನು ಬಳಕೆ ಮಾಡ್ತಾರೆ ಈ ಒಂದು ವಿಭಾಗದಲ್ಲಿ ಅಂದರೆ ರಾಗಿ ಮುದ್ದೆ, ಅನ್ನ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಗೋಧಿ ಚಪಾತಿ, ಪಾಯಸ, ಹೋಳಿಗೆ, ಸಿಹಿ ಕಿಚಡಿ, ಶಾವಿಗೆ ಮುಂತಾದ ಅಡುಗೆಗಳನ್ನು ಇಲ್ಲಿ ಬಳಕೆ ಮಾಡ್ತಾರೆ. ಇಲ್ಲಿ ಉದ್ದಿಮೆಗಳು ಅಥವಾ ಕೈಗಾರಿಕೆಗಳನ್ನು ನಾವು ಗಮನಿಸೋದಾದರೆ ಈ ಒಂದು ವಿಭಾಗದಲ್ಲಿ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿ ಶಿವನ ಸಮುದ್ರದ ಬಳಿ
ಜಲವಿದ್ಯುತ್ ಶಕ್ತಿ ಯೋಜನೆಯನ್ನು ಆರಂಭ ಮಾಡ್ತಾರೆ. ಏನಪ್ಪ ವಿಶೇಷ ಅಂತಂದರೆ ಇಡೀ ಜಗತ್ತಿನಲ್ಲಿಯೇ ಅಥವಾ ಏಷ್ಯಾ ಖಂಡದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭ ಮಾಡಿದಂತಹ ಜಲವಿದ್ಯುತ್ ಯೋಜನೆ ನಮ್ಮ ಭಾರತದಲ್ಲಿ, ಅದು ಕೂಡ ನಮ್ಮ ಕರ್ನಾಟಕದಲ್ಲಿ ಅನ್ನೋದು ವಿಶೇಷವಾಗಿರುವಂಥದ್ದು. ಮತ್ತು KGFನಲ್ಲಿ ಚಿನ್ನದ ಗಣಿಯನ್ನು ನಾವು ನೋಡ್ತೀವಿ. ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆ ಹೆಚ್ಚಾಗಿ ನಾವು ನೋಡ್ತೀವಿ ಕರ್ನಾಟಕಕ್ಕೆ, ಅದು ಕೂಡ ವಿಶೇಷವಾಗಿ ಈ ವಿಭಾಗಕ್ಕೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಯನ್ನು 1923ರಲ್ಲಿ ಸ್ಥಾಪನೆ ಮಾಡ್ತಾರೆ. ಕಾಗದದ ಕಾರ್ಖಾನೆ 1936ರಲ್ಲಿ ಶಿವಮೊಗ್ಗದಲ್ಲಿ ಸ್ಥಾಪನೆ ಮಾಡ್ತಾರೆ. ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಶಿವಮೊಗ್ಗದಲ್ಲಿನ ಭದ್ರಾವತಿಯಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಇವೆಲ್ಲವೂ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಕಾಲಘಟ್ಟದಲ್ಲಿ ನಡೆದಿರುವಂಥದ್ದು. ಬೆಂಗಳೂರು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಪ್ರಸಿದ್ಧಿಯನ್ನು ಪಡೆದಿದೆ. ಬಟ್ಟೆ ರಫ್ತು ವ್ಯಾಪಾರದಲ್ಲಿ ಕರ್ನಾಟಕ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ದೊಡ್ಡಬಳ್ಳಾಪುರ, ಆನೇಕಲ್ ನಗರಗಳಲ್ಲಿ ಸಿದ್ಧ ಉಡುಪಿನ ಪಾರ್ಕ್ಗಳನ್ನು ಕೂಡ ಕಾಣ್ತೇವೆ. ಅಷ್ಟೇ ಅಲ್ಲದೆ ವಿಮಾನ ಕಾರ್ಖಾನೆಗಳನ್ನು, ವಿಮಾನ ತಯಾರಿಕಾ ಘಟಕಗಳನ್ನು ಕೂಡ ನಾವು ಈ ವಿಭಾಗದಲ್ಲಿ ನೋಡ್ತೀವಿ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ, ಈ ರೀತಿಯಾಗಿ ಅನೇಕ ಉದ್ದಿಮೆಗಳು, ಕೈಗಾರಿಕೆಗಳು ಈ ನಮ್ಮ ಬೆಂಗಳೂರು ವಿಭಾಗದಲ್ಲಿ ನಾವು ನೋಡ್ತೀವಿ. ಇನ್ನು ಉಳಿದಂತೆ ಕಲೆ, ಸಾಹಿತ್ಯ, ಜಾನಪದ, ನಾಟಕ, ನೃತ್ಯಕ್ಕೆ ಹೋದರೆ 12ನೇ ಶತಮಾನದ ವಚನ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿರುವಂಥವರು ಈ ವಿಭಾಗದಲ್ಲಿರುವಂತಹ ಅಕ್ಕ ಮಹಾದೇವಿ ಮತ್ತು ಅಲ್ಲಮ ಪ್ರಭುಗಳು ಶಿವಮೊಗ್ಗದ ಬಳ್ಳಿಗಾವಿಗೆ ಸೇರಿದಂಥವರು. ಆ ಶಿವಮೊಗ್ಗ ಈ 9 ಜಿಲ್ಲೆಗಳಲ್ಲಿ ಒಂದಾಗಿರುವಂಥದ್ದು. ಆ ಶಿವಮೊಗ್ಗ ಜಿಲ್ಲೆ ನಮ್ಮ ಬೆಂಗಳೂರು ವಿಭಾಗದಲ್ಲಿಯೇ ಬರ್ತದೆ. ನಂತರ ಶ್ರೀಪಾದರಾಯರ ಕೊಡುಗೆ ಅಪಾರವಾಗಿದೆ ದಾಸ ಸಾಹಿತ್ಯಕ್ಕೆ ಕೊಡುಗೆ ನೀಡಿದಂಥವ್ರು ಯಾರು? ಆಧುನಿಕ ಸಾಹಿತ್ಯದಲ್ಲಿ ನಾವು ನೋಡೋದಾದರೆ ರಾಷ್ಟ್ರಕವಿ, ನಮ್ಮ 2ನೇ ರಾಷ್ಟ್ರಕವಿ ಹಾಗೂ ಕನ್ನಡಕ್ಕೆ ಮೊದಲ ಜ್ಞಾನಪೀಠವನ್ನು ತಂದುಕೊಟ್ಟಂತಹ ಕುವೆಂಪುರವರು ಶಿವಮೊಗ್ಗ ಜಿಲ್ಲೆಗೆ ಸೇರಿರುವಂಥವರು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಕನ್ನಡದ ಆಸ್ತಿ ಮಾಸ್ತಿ ಅಂತ ಹೇಳಿ ಕರೆಸ್ಕೊಂಡಿರುವಂಥವರು. ಸಣ್ಣ ಕಥೆಗಳ ಜನಕ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಇವರು ಕೂಡ ಜ್ಞಾನಪೀಠ ಪುರಸ್ಕೃತರು. ಹಾಗೆಯೇ UR ಅನಂತಮೂರ್ತಿ, ಇವರು ಕೂಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಮತ್ತು ಲಂಕೇಶ್ ಪತ್ರಿಕೆಯನ್ನು ನಡೆಸಿದಂಥವರು, ಕವಿಗಳು ಮತ್ತು ಪತ್ರಕರ್ತರಾದಂಥವರು. DVG ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪನವರು, ಇವರು ಕೋಲಾರ ಜಿಲ್ಲೆಯ ಮುಳಬಾಗಿಲಿಗೆ ಸೇರಿದಂಥವರು. ಅವರು ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆ. ಮಂಕುತಿಮ್ಮನ ಕಗ್ಗ ಎಂಬ ಕೃತಿಯನ್ನು ಕೊಟ್ಟಂತಹ ವಿದ್ವಾಂಸರು, ಮಹಾಪಂಡಿತರು DV ಗುಂಡಪ್ಪನವರು. ನಿಸಾರ್ ಅಹಮದ್, ಜೋಗದ ಸಿರಿ ಬೆಳಕಿನಲ್ಲಿ ನಿತ್ಯೋತ್ಸವ ಹಾಡನ್ನು ಕೊಟ್ಟಂತಹ ಒಬ್ಬ ಮುಸಲ್ಮಾನ ಲೇಖಕ, ಇದೇ ವಿಭಾಗಕ್ಕೆ ಸೇರಿದಂಥವರು. TP ಕೈಲಾಸಂ, ಹೆಚ್ಚು ನಾಟಕಗಳನ್ನು ಬರೆದಿರುವಂತಹ ಕವಿಗಳು. MK ಇಂದಿರಾ, ನಮ್ಮ ಸಾಮಾಜಿಕ ಕಾದಂಬರಿಗಳನ್ನು ಹೆಚ್ಚು ಬರೆದಂಥವರು MK ಇಂದಿರಾನವರು. ತರಾಸು, ಡಾಕ್ಟರ್ ಅನುಪಮ ನಿರಂಜನ, ಹಾಮನಾಯಕ, VC, BGL ಸ್ವಾಮಿ, MVC, KV ಸುಬ್ಬಣ್ಣ, G ವೆಂಕಟಸುಬ್ಬಯ್ಯನವರು ನಿಘಂಟಿನಲ್ಲಿ ಹೆಚ್ಚು ಕೆಲಸ ಮಾಡಿದಂಥವರು. GSS, ಬರಗೂರು ರಾಮಚಂದ್ರಪ್ಪ, DR ನಾಗರಾಜ್, ಸಿದ್ಧಲಿಂಗಯ್ಯ, ಡಿಸೋಜ, ದೊಡ್ಡರಂಗೇಗೌಡ, ಪ್ರತಿಭಾನಂದ ಕುಮಾರ, ಹೀಗೆ ಹಲವಾರು ಆಧುನಿಕ ಸಾಹಿತಿಗಳು ಈ ಒಂದು ವಿಭಾಗದಿಂದ ಬಂದಿರುವಂಥದ್ದು ನಾವು ನೋಡ್ತೇವೆ. ಇದರಲ್ಲೂ ಕೂಡ ಪ್ರಶ್ನೆಯನ್ನು ಯಾವ ರೀತಿ ಕೇಳಬಹುದು ಅಂತಂದರೆ, 4 ವಿಭಾಗದಲ್ಲಿ 4 ಜನ ಸಾಹಿತಿಗಳನ್ನು ತಗೊಂಡು ಇದರಲ್ಲಿ ಬೆಂಗಳೂರು ವಿಭಾಗದ ಸಾಹಿತಿಯನ್ನು ಗುರುತಿಸಿ ಅಂತೇಳಿ ಕೊಡ್ಬೋದು. ಹಾಗಾಗಿ ಇದನ್ನು ನೆನಪಿಟ್ಕೋಬೇಕು. ನಾಟಕ ಕ್ಷೇತ್ರಕ್ಕೆ ಕೊಡುಗೆ ನೀಡಿದಂತಹ ಈ ವಿಭಾಗದಲ್ಲಿರುವಂಥ ಪ್ರಮುಖರು ಅಂತಂದರೆ ಗುಬ್ಬಿ ವೀರಣ್ಣ, ತುಮಕೂರಿಗೆ ಸೇರಿದಂಥವರು. ಗುಬ್ಬಿ ನಾಟಕ ಕಂಪನಿಯನ್ನು ಕಟ್ಟಿದಂಥವರು. ಸುಬ್ಬಯ್ಯ ನಾಯ್ಡು, K ಹಿರಣ್ಣಯ್ಯ, ಅವ್ರ ಮಗ ಮಾಸ್ಟರ್ ಹಿರಣ್ಣಯ್ಯ, ಮತ್ತು ಹೀಗೆ ನಾಟಕಕ್ಕೆ ಕೊಟ್ಟಂತಹ ಮಹನೀಯರಾಗಿರ್ತಾರೆ. ನೃತ್ಯ ಲೋಕಕ್ಕೆ ಅಪಾರವಾದ ಕಾಣಿಕೆ ನೀಡಿರುವಂಥವರು ಶ್ರೀಮತಿ ಮಾಯಾರಾವ್ ಅನ್ನೋರು ಕೂಡ ಇದೇ ವಿಭಾಗಕ್ಕೆ ಸಂಬಂಧಪಟ್ಟಿರುವಂಥವರು. ಇನ್ನು ಸಿನಿಮಾ ಕ್ಷೇತ್ರದಲ್ಲಿ, ಚಲನಚಿತ್ರ ರಂಗದಲ್ಲಿ ನಾವು ನೋಡೋದಾದರೆ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ ನಾಗ್, ಅಂಬರೀಷ್, HL ನಾಗೇಗೌಡ ಅವರು ಸ್ಥಾಪಿಸಿರುವಂತಹ ಜಾನಪದ ಲೋಕ ರಾಮನಗರ ಜಿಲ್ಲೆಯಲ್ಲಿ ನಾವು ನೋಡ್ತೀವಿ. ಇಲ್ಲಿ ಪ್ರಸಿದ್ಧ ಜನಪದ ಕಲೆಗಳು, ಇಲ್ಲಿ ಫೋಕ್ ಆರ್ಟ್ಸ್ ಯಾವ ನೋಡ್ತೀವಿ ಅಂತಂದರೆ ಇಲ್ಲಿ ಬೆಂಗಳೂರಿನ ಕರಗ ಉತ್ಸವ ಇಲ್ಲಿ ವಿಶೇಷವಾಗಿರುವಂಥದ್ದು. ಹಾಗೆ ಸೋಮನ ಕುಣಿತ, ಯಕ್ಷಗಾನ, ಗಾರುಡಿ ಕುಣಿತ, ಡೊಳ್ಳು ಕುಣಿತ, ಕಂಸಾಳೆ ಇಲ್ಲಿ ಪ್ರಚಲಿತದಲ್ಲಿರುವಂಥದ್ದು ನಾವು ನೋಡ್ತೀವಿ. ಚಿತ್ರಕಲೆಗೆ RS ನಾಯ್ಡು,
ರುಮಾಲೆ ಚನ್ನಬಸವಯ್ಯ, ವೆಂಕಟಪ್ಪ ಮುಂತಾದವರು ವಿಶೇಷವಾದಂಥ ಒಂದು ಕೊಡುಗೆಯನ್ನು ನೀಡಿರುವಂಥದ್ದು ನಾವು ಕಾಣ್ತೀವಿ. ಇನ್ನು ಈ ವಿಭಾಗದಲ್ಲಿ ಶಿಕ್ಷಣವನ್ನು ನಾವು ನೋಡೋದಾದರೆ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಇದೆ ಅಂತಂದರೆ ಭಾರತ ರತ್ನ ಪಡೆದ ಇಬ್ಬರು ಕೋಲಾರ ಜಿಲ್ಲೆಗೆ ಸೇರಿದವರಾಗಿದ್ದಾರೆ. ವಿಶೇಷ ಭಾರತ ರತ್ನ ಪ್ರಶಸ್ತಿ, ಭಾರತದ ನಾಗರಿಕ ಪ್ರಶಸ್ತಿಗಳಲ್ಲಿ ಅತ್ಯುನ್ನತವಾಗಿರುವಂತಹ ಪ್ರಶಸ್ತಿ ಅದು ಭಾರತ ರತ್ನ ಪ್ರಶಸ್ತಿ. ಆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥವರು ಇಬ್ಬರು ವ್ಯಕ್ತಿಗಳು ಇದೇ ವಿಭಾಗಕ್ಕೆ ಸೇರಿದಂಥವ್ರು, ಅದರಲ್ಲೂ ವಿಶೇಷವಾಗಿ ಕೋಲಾರ ಜಿಲ್ಲೆಗೆ ಸೇರಿದಂಥವ್ರು. ಒಬ್ಬರು ಸರ್ ಎಂ ವಿಶ್ವೇಶ್ವರಯ್ಯ ಆದರೆ ಇನ್ನೊಬ್ಬರು ವಿಜ್ಞಾನಿ CNR ರಾವ್ ಅನ್ನೋರು ಇಲ್ಲಿ ಇಬ್ಬರು ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅಂದರೆ ಅಷ್ಟೊಂದು ಶಿಕ್ಷಣವನ್ನು ಪಡ್ಕೊಂಡಿದ್ದರು. ನೊಬೆಲ್ ಪ್ರಶಸ್ತಿ ಪಡೆದ ಸರ್ CV ರಾಮನ್ ರವರು ಬೆಂಗಳೂರಿನಲ್ಲಿ ಸಂಶೋಧನೆಯನ್ನು ನಡೆಸಿರುವಂಥದ್ದು ವಿಶೇಷವಾಗಿದೆ. ಬೆಂಗಳೂರು, ತುಮಕೂರು, ಶಿವಮೊಗ್ಗ, ದಾವಣಗೆರೆ ಇಲ್ಲಿ ನಾವು ವಿಶ್ವವಿದ್ಯಾನಿಲಯಗಳನ್ನು ನಾವು ಕಾಣಬಹುದು. ಸಿದ್ಧಗಂಗಾ ಮಠವು ಶ್ರೀ ಶಿವಕುಮಾರ ಸ್ವಾಮಿಗಳ ನೇತೃತ್ವದಲ್ಲಿ ಅಕ್ಷರ ಮತ್ತು ಅನ್ನದಾಸೋಹ ಕಾರ್ಯಕ್ರಮಗಳನ್ನು ನಡೆಸ್ತಿರುವಂಥದ್ದು ವಿಶೇಷವಾಗಿದೆ. ಆದಿಚುಂಚನಗಿರಿ ಮಠದ ಶೈಕ್ಷಣಿಕ ಸೇವೆ ಅಪಾರವಾಗಿರುವಂಥದ್ದು. ಚಿತ್ರದುರ್ಗದ ಮುರುಘರಾಜೇಂದ್ರ ಮಠ ಮತ್ತು ಸಿರಿಗೆರೆ ತರಳಬಾಳು ಮಠಗಳ ಶೈಕ್ಷಣಿಕ ಸೇವೆಯನ್ನು ಕೂಡ ಇಲ್ಲಿ ನಾವು ಗುರುತಿಸ್ಬೋದು. ಇವು ಕೂಡ ಗಮನಾರ್ಹ ಆಗಿರುವಂಥ ಒಂದು ಅಂಶಗಳು. ಇನ್ನು ಸಾಂಸ್ಕೃತಿಕ ಸಂಪತ್ತು, ಬೆಂಗಳೂರು ವಿಭಾಗದಲ್ಲಿ ಸಾಂಸ್ಕೃತಿಕ ಸಂಪತ್ತನ್ನು ನಾವು ನೋಡೋದಾದರೆ ಕರ್ನಾಟಕ ಏಕೀಕರಣದ ರೂವಾರಿ ಕೆಂಗಲ್ ಹನುಮಂತಯ್ಯನವರು ಇದೇ ವಿಭಾಗಕ್ಕೆ ಸೇರಿದಂಥವರು. ಅಷ್ಟೇ ಅಲ್ಲ, ಕರ್ನಾಟಕದ ಮೊದಲ ಮುಖ್ಯಮಂತ್ರಿ KC ರೆಡ್ಡಿ ಹಾಗೂ S ನಿಜಲಿಂಗಪ್ಪ, ಸಾಲುಮರದ ತಿಮ್ಮಕ್ಕ, ಅನಿಲ್ ಕುಂಬ್ಳೆ, BKS ಅಯ್ಯಂಗಾರ್ ಮುಂತಾದವರು ಈ ವಿಭಾಗಕ್ಕೆ ಸೇರಿದಂಥವ್ರು. ಇದು ಕೂಡ ಸಾಂಸ್ಕೃತಿಕ ಸಂಪತ್ತು ಅಂತ ನಾವು ಗುರುತಿಸ್ತೀವಿ. ಒಟ್ಟಾರೆಯಾಗಿ ವೀಕ್ಷಕರೇ, ನಾನು ಈ ವಿಡಿಯೋದಲ್ಲಿ ಬೆಂಗಳೂರು ವಿಭಾಗದಲ್ಲಿರುವಂತಹ ಕಲೆ, ನಾಟಕ, ಸಂಗೀತ, ಸಿನಿಮಾ, ಚಲನಚಿತ್ರ ಸಂಪನ್ಮೂಲಗಳು, ಹಾಗೆ ಇಲ್ಲಿರುವಂಥ ಪ್ರಾಕೃತಿಕವಾದಂಥ ಒಂದು ಸಂಪನ್ಮೂಲಗಳು, ನೈಸರ್ಗಿಕ ಸಂಪನ್ಮೂಲಗಳು, ಕೃಷಿ ಮತ್ತು ಇಲ್ಲಿ ಈ ಒಂದು ಭಾಗವನ್ನು ಆಳ್ವಿಕೆ ಮಾಡಿದಂತಹ ರಾಜವಂಶರು, ಇವುಗಳ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ತಿಳಿಸಿದ್ದೇನೆ. ಈ ವಿಡಿಯೋ ಎಲ್ಲೋ ಒಂದು ಕಡೆ ನಿಮಗೆ ಉಪಯುಕ್ತ ಆಗುತ್ತೆ ಅಂತೇಳಿ ನಾನು ಭಾವಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಮತ್ತೊಮ್ಮೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ತಾ ನನಗೆ ಪ್ರೋತ್ಸಾಹವನ್ನು ನೀಡಿ ಅಂತ ಹೇಳ್ತೀನಿ. ಈ ವಿಡಿಯೋದಲ್ಲಿ ಏನಾದರೂ ನನಗೆ ನೀವೇನಾದರೂ ನೀಡುವುದು ಸಲಹೆ ಮತ್ತು ಸೂಚನೆಗಳನ್ನು ನೀಡುವುದಾದರೆ ದಯವಿಟ್ಟು ತಮ್ಮ ಕಮೆಂಟ್ನ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ, ಮತ್ತು ಮುಂದಿನ ವಿಭಾಗವನ್ನು ಅಂದರೆ 4 ವಿಭಾಗಗಳಲ್ಲಿ ಈಗ ಬೆಂಗಳೂರು ವಿಭಾಗ ಆಯಿತು, ಮುಂದೆ ಮೈಸೂರು ವಿಭಾಗದ ಬಗ್ಗೆ ನಾನು ತಿಳಿಸ್ಕೊಳ್ಳಿದ್ದೇನೆ. ಆವಾಗ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ, ಧನ್ಯವಾದಗಳು.